ಹಲೋ ಸ್ನೇಹಿತರೆ, ಮತ್ತೆ ಒಂದು ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ನೇತ್ರಾವತಿ ಅಂತ ಹವ್ಯಾಸ ನೋಡಿ ಫೇಸ್ಬುಕ್ ಲೈಟ್ ಅಪ್ಲಿಕೇಶನ್ ಬಳಕೆ ಮಾಡುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ. ಆ್ಯಂಡ್ ಇವಳ ಬಯಕೆ ನೋಡಿ ಸಂಬಂಧದಲ್ಲಿ ಇರಲು ಒಬ್ಬ ಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಒಳ್ಳೆಯ ಅವಕಾಶ ಇದೆ ಸ್ನೇಹಿತರೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ, ಒಂದು ಲೈಕ್ ಕೊಡಿ, ಇವರ ಬಯಕೆ ಈಡೇರಿಸಲು ಸಹಾಯ ಮಾಡಿ. ಆ್ಯಂಡ್ ಜೀವನದಲ್ಲಿ ಯಾರೂ ಬಾಯ್ ಫ್ರೆಂಡ್ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಇವಳ ಸಮಸ್ಯೆ ಮದುವೆ ವಯಸ್ಸು ಆಗಿದೆ, ಆದರೆ ಮನೆಯಲ್ಲಿ ಮದುವೆ ಮಾಡುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ನೇತ್ರಾವತಿ ಅವರು ಸ್ನೇಹಿತರೆ ಮೈಸೂರಿಂದ ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ದ ಬೆನಿಫಿಟ್ ಆಫ್ ಫೇಸ್ಬುಕ್ ಲೈಟ್, ಇವರು ಸ್ನೇಹಿತರೆ ಫೇಸ್ಬುಕ್ ಲೈಟ್ ಅಪ್ಲಿಕೇಶನ್ ಜಾಸ್ತಿ ಬಳಕೆ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಅಪ್ಲಿಕೇಶನ್ನ ಉಪಯೋಗ ಬಗ್ಗೆ ಕೂಡ ಮುಂದೆ ಚರ್ಚೆ ಮಾಡೋಣ. ಆ್ಯಂಡ್ ಫೇಸ್ಬುಕ್ ಜಾಸ್ತಿ ಬಳಕೆ ಮಾಡಲು ಕಾರಣ, ಯಾವ ಕಾರಣಕ್ಕಾಗಿ ಸ್ನೇಹಿತರೆ ಇವರು ಫೇಸ್ಬುಕ್ ಲೈಟ್ ಅಪ್ಲಿಕೇಶನ್ ಜಾಸ್ತಿ ಬಳಕೆ ಮಾಡುತ್ತಾರೆ ನೋಡೋಣ. ಪ್ರಸ್ತುತ ನನ್ನದು 28 ವಯ, ಇನ್ನು ಮದುವೆ ಇಲ್ಲ, ಕಾಲೇಜ್ ಮುಗಿದು 7 ವರ್ಷ ಆಗಿದೆ, ಮನೆಯಲ್ಲಿ ತುಂಬ ಬೇಸರ ಆಗುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ. 50 ವರ್ಷದ ಒಳಗಿನ ಪುರುಷರ ಜೊತೆ ಸಂಬಂಧ ಬೆಳೆಸಲು ಹುಡುಕುತ್ತಿದ್ದೇನೆ. ಈ ಒಂದು ಕಾರಣ ಸಲುವಾಗಿ ಸ್ನೇಹಿತರೆ ಇವರು ಫೇಸ್ಬುಕ್ ಲೈಟ್ ಅಪ್ಲಿಕೇಶನ್ ಬಳಕೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ರೀತಿ ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಮೊದಲು ಫೇಸ್ಬುಕ್ಕಲ್ಲಿ ಫ್ರೆಂಡ್ಶಿಪ್ ಬೆಳೆಸುತ್ತೇನೆ, ವಿಡಿಯೋ ಕಾಲ್ ಮಾಡಿ ನಿಮ್ಮನ್ನು ನೋಡುತ್ತೇನೆ. ಒಂದು ವೇಳೆ ನೀವು ನನಗೆ ಇಷ್ಟ ಆಗಿದ್ದರೆ ವಾಟ್ಸಪ್ ನಂಬರ್ ತೆಗೆದುಕೊಂಡು ನಿಮ್ಮ ಜೊತೆ ಇನ್ನಷ್ಟು ಕ್ಲೋಸ್ ಆಗುತ್ತೇನೆ. ವಾಟ್ಸಪ್ಪಲ್ಲಿ ಚಾಟಿಂಗ್ ಆ್ಯಂಡ್ ನನ್ನ ಮನಸ್ಸಿನ ಮಾತುಗಳನ್ನು ಶೇರ್ ಮಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಗೆ ಸ್ನೇಹಿತರೆ ದಯವಿಟ್ಟು ಲೈಕ್ ಕೊಡಿ. ಆ್ಯಂಡ್ ವಾಟ್ ಈಸ್ ಫೇಸ್ಬುಕ್ ಲೈಟ್, ಫೇಸ್ಬುಕ್ ಲೈಟ್ ಅಪ್ಲಿಕೇಶನ್ ಏನಿದು ಸೊ ಚರ್ಚೆ ಮಾಡೋಣ. ಫೇಸ್ಬುಕ್ unveiled Facebook Lite in 2015 as a version of Facebook built from scratch to work smoothly with poor mobile connection and low-end phones. ಫೇಸ್ಬುಕ್ ಲೈಟ್ ಅಪ್ಲಿಕೇಶನ್ ಸ್ನೇಹಿತರೆ 2015ರಲ್ಲಿ ಲಾಂಚ್ ಆಗಿರುತ್ತೆ. ನಿಮ್ಮ ಮೊಬೈಲ್ನ ರ್ಯಾಮ್ ಕಡಿಮೆ ಇದ್ದರೆ ಸೊ ನೀವು ಫೇಸ್ಬುಕ್ ಲೈಟ್ ಅಪ್ಲಿಕೇಶನ್ನ ಬಳಕೆ ಮಾಡ್ಬೋದು. ಆ್ಯಂಡ್ ದ ಬೆನಿಫಿಟ್ ಆಫ್ ಫೇಸ್ಬುಕ್ ಲೈಟ್, ಈ ಒಂದು ಅಪ್ಲಿಕೇಶನ್ನ ಏನು ಪ್ರಯೋಜನಗಳು, ಉಪಯೋಗದ ಬಗ್ಗೆ ಚರ್ಚೆ ಮಾಡೋಣ. ದ ಮೇನ್ ಡಿಫ್ರೆನ್ಸಸ್ ಬಿಟ್ವೀನ್ ಫೇಸ್ಬುಕ್ ಲೈಟ್ ಆ್ಯಂಡ್ ಫೇಸ್ಬುಕ್ is its size. Facebook Lite's download is under 10 MB on my device. It only take up 2.19 MB of space. Compare that to the amount of space regular Facebook takes up, which is 167 MB. This is a substantial difference. ಈ ಒಂದು ಅಪ್ಲಿಕೇಶನ್ ಸೈಜ್ ಸ್ನೇಹಿತರೆ ತುಂಬಾ ಕಡಿಮೆ ಇದೆ, 2 MB ವರೆಗೆ ಇರುತ್ತೆ. ಆ್ಯಂಡ್ ಇಂಟರ್ನೆಟ್ ಕೂಡ ಸ್ನೇಹಿತರೆ ತುಂಬ ಒಂದು ಕಡಿಮೆಯಲ್ಲಿ ಖರ್ಚಾಗುತ್ತೆ. ಇಂಟರ್ನೆಟ್ ಉಳಿತಾಯ ಆಗುತ್ತೆ ಸ್ನೇಹಿತರೆ, ಅದರ ಜೊತೆಗೆ ಫೋಟೋಸ್ ಮತ್ತು ವಿಡಿಯೋಸ್ ಪ್ಲೇ ಆಗೋ ಮುಂಚೆ ಲೋಡ್ ಆಗೋದಿಲ್ಲ ಸ್ನೇಹಿತರೆ. ಆ್ಯಂಡ್ ಸ್ಮೂತ್ಲಿ ರನ್ ಆಗುತ್ತೆ. ಸೊ ಈ ಒಂದು ಕೆಲವು ಕಾರಣದಿಂದ ಸ್ನೇಹಿತರೆ ಇವರು ಫೇಸ್ಬುಕ್ ಲೈಟ್ ಅಪ್ಲಿಕೇಶನ್ನ ಬಳಕೆ ಮಾಡ್ತಾ ಇದ್ದಾರೆ. ನೀವು ಕೂಡ ಸ್ನೇಹಿತರೆ ಪ್ಲೇಸ್ಟೋರಲ್ಲಿ ಹೋಗಿ ಫೇಸ್ಬುಕ್ ಲೈಟ್ ಅಪ್ಲಿಕೇಶನ್ನ ಬಳಕೆ ಮಾಡಿ. ಆ್ಯಂಡ್ ನೀವು ಕಮೆಂಟಲ್ಲಿ ಸ್ನೇಹಿತರೆ ನಿಮ್ಮ ಫೇಸ್ಬುಕ್ ನೇಮ್ ಮೆನ್ಷನ್ ಮಾಡಿ, ಖಂಡಿತ ಇವರು ಕಮೆಂಟ್ ಚೆಕ್ ಮಾಡಿ ನಿಮಗೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕೂಡ ಶೇರ್ ಮಾಡುತ್ತಾರೆ.